ಎಲ್ಲ ವಾತಾವರಣ ಎಲ್ಲರಿಗೂ ಸಿಗ್ತದೇನ್ರಿ? ಇಲ್ಲ. ಆದ್ರೆ ಇದ್ದ ವಾತಾವರಣದಾಗ ಅದನ್ನು ಪ್ರತಿಯೊಂದು ವಾತಾವರಣನ ಪೂರಕವಾಗಿ ತನ್ನ ಪ್ರಗತಿಗಾಗಿ ಯಾರು ಉಪಯೋಗ ಮಾಡ್ಕೋತಾರೆ ನೋಡ್ರಿ, ಅವರು ಖರೆ ಅಂದ್ರೆ ಭಾಳ ಶಾಣೆ ಮನುಷ್ಯರು ಅನ್ಬೋದು, ಖರೆ ಸುಖಿಗಳೂ ಅನ್ಬೋದು. ಅಳ್ಕೋತ ಕೂಡ್ಲಿಕ್ಕೇನ್ರಿ, ಸ್ವಲ್ಪ ಸಮಾಜದಾಗ ಅಡ್ಡಾಡ್ಬೇಕಾದ್ರೆ ಇತ್ಲಾಗ ನೋಡ್ಕೋತಿರ್ಬೇಕು ನೋಡ್ರಿ. ಕೆಲವೊಬ್ಬರ ಹತ್ರ ಹೋಗಿ ಮಾತಾಡ್ಲಿಕ್ಕತ್ರ ಇಷ್ಟು ಪ್ರೇರಣೆ ಸಿಗ್ತದಲ್ಲ, ಅವ್ರು ನೋಡಿ ನಾವೇನಾದ್ರಪ್ಪ ಕಲಿತ್ವಿ, ಸಾರ್ಥಕ ಆತು ಈ ಜನರ ಜೊತೆ ಮಾತಾಡಿ ಅಂತ ಅನಿಸ್ಬಿಡ್ತದೆ. ಮತ್ತು ಇನ್ನೊಬ್ರು ಕೆಲವ್ರು ಜನ ಇರ್ತಾರೆ ನೋಡ್ರಿ. ಇನ್ನು ಫಾರ್ ಎಕ್ಸಾಂಪಲ್ ನೀವೆಲ್ಲರೇ ಊಟಕ್ಕೆ ಹೋಗಿರಿ ಅಂತ ತಿಳ್ಕೊರಿ, ಯಾರು ಲಗ್ನಕ್ಕೋ ಮುಂಜಿಗೋ, ಅಲ್ಲಿ ಊಟದಾಗ ತಾಟ್ ತುಂಬ ಬಡಿಸ್ಕೊಂಡಿದ್ದಿರ್ತದೆ, ಏನಿಲ್ಲದ್ರ ಕಡೆ ಆ ಮನುಷ್ಯರ ಲಕ್ಷ ಹೋಗ್ತದೆ ನೋಡ್ರಿ. ಅಂದರೆ ಊಟ ಎಲ್ಲ ಚಲೋದ ಬಿಟ್ರೆ ಒಂಚೂರು ಉಪ್ಪಿನಕಾಯಿ ಇದ್ರೆ ಚಲೋ ಅನಿಸ್ತಿತ್ತು ನೋಡ್ರಿ. ಹಿಂಗೆ ಇನ್ನು ಕೆಲವೊಬ್ರು ನೋಡ್ರಿ, ಮುಂಜಾನೆ ವಾಕಿಂಗ್ ಹಾಕೋದು ಹೋಗ್ಬೇಕಾದ್ರೆ ಕೇಳ್ರಿ ಯಾರಿಗಾರೆ, ಏನ್ರಿ ಕಾಕಾ ಹೆಂಗಿದ್ದೀರಿ? ಎಲ್ಲ ಚಲೋ ಅದ ರೀ, ಏನು ನೋಡ್ರಿ ಇಷ್ಟಾದ್ರೆ ಚಲೋ ನೋಡ್ರಿ, ಇದೆಲ್ಲ ಚಲೋ ಆಗ್ಯದ್ರಿ, ನನ್ನ ಮಗಗೆ ಒಂದು ನೌಕರಿ ಹತ್ತಿದ್ರೆ ಚಲೋ ನೋಡ್ರಿ ಅಂದ್ರೆ ಕಂಪ್ಲೇಂಟ್ ಬಾಕ್ಸ್ ಇರ್ತಾರೆ. ಎಷ್ಟು ಮಂದಿಗೆ ಕೇಳ್ರಿ, ನೀವು ಹೆಂಗಿದ್ರಿ? ಐ ಆಮ್ ಫಸ್ಟ್ ಕ್ಲಾಸ್, ಮಸ್ತ್ ಇದೀನಿ ನೋಡಿ ನಾನು ಅಂತ ಹೇಳಿದ್ರೆ ನೋಡ್ಲಿಕ್ಕೂ ಒಂದು ಪ್ರಸನ್ನ ಅನಿಸ್ತದೆ, ಅವ್ರ ಮುಖದ ಮೇಲೆ ಒಂದು ನಗುನು ಪ್ರಸನ್ನ ಅನಿಸ್ತದೆ. ಹಿಂಗೆ ಯಾರು ಇರ್ತಾರಲ್ಲ ಅವರು ಕಷ್ಟ ಇರಂಗಿಲ್ಲ ಅಂತೇನಿಲ್ಲ, ಆದ್ರೆ ಅವರು ಜೀವನವನ್ನು ಸರಿಯಾಗಿ ತಿಳ್ಕೊಂಡಿರ್ತಾರ ಅಂತ ಮಹತ್ವದ್ದು. ಅಂದರೆ ಕಷ್ಟ ಸುಖ ಇವು ಜೀವನದ ಒಂದು ಭಾಗ. ನಾವೇನು ಸಂತರಲ್ಲಲ್ಲ, ಅಂದ್ರೆ ಒಂದು ಸಮಸ್ಥಿತಿ ಅದು ತಲುಪ್ಲಿಕ್ಕೂ ಭಾಳ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಅದು ತಲುಪ್ಬೋದು ನಾವು, ಯಾಕಂದರೆ ಸಂತರು ಆ ಸಮಸ್ಥಿತಿಗೆ ತಲುಪ್ಯಾರಂದಮೇಲೆ ಅವರು ಸುಖ ದುಃಖವನ್ನು ಒಂದೇ ಸಮಾನವಾಗಿ ನೋಡುವಷ್ಟು ಕೆಪಾಸಿಟಿ ಅವರೊಳಗಿರ್ತದೆ. ಆದರೆ ಹಂಗೆ ಮಾಡಲಿಕ್ಕೆ ನಮಗೆ ಇನ್ನೂ ಬೇಕಾದಷ್ಟು ನಮ್ಮ ಮನಸ್ಸಿನ ಮಲಿನತೆಯನ್ನು ತೊಳಿಬೇಕಾಗ್ತದೆ. ಎದಕ್ಕೆ ದುಃಖ ಆಗ್ತದೆ, ಎದಕ್ಕೂ ಸುಖ ಆಗ್ತದೆ ನೋಡ್ರಿ, ಎಲ್ಲ ಕ್ಷಣಿಕವ. ಈಗ ಅನೇಕ ಘಟನೆ ಸಿನಿಮಾ ಒಳಗೆ ಹೆಂಗೆ ನೋಡ್ತೀವಿ, ಓಡ್ತಿರ್ತಾವ ಘಟನೆಗಳು, ಅಷ್ಟ ಜೀವನದ ರೀ. ಆದ್ರೆ ಎಲ್ಲಿ ತಪ್ತದೆ, ನಾವು ಎದ್ರ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಲ್ಲ ಅದಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೋತೀವಿ ನಾವು, ಅದನ್ನು ಆಕರ್ಷಣೆ ಮಾಡಿ